ನಿರಂತರವಾಗಿ ಬೇಡಿಕೆ ಇದ್ದೇ ಅದ. ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಇದೆಲ್ಲ ಬಿಟ್ಕೊಟ್ಟು ಈಗ ಮುಖ್ಯಮಂತ್ರಿ ಬದಲಾವಣೆ ಅದು ಯಾಕೆ ಅನ್ನುವಂಥ ಮಾತನ್ನು ಇಟ್ಕೊಂಡು ಇವ್ರು ಮಾತಾಡಿದರು. ಅದಕ್ಕೆ ಅವರು ಉತ್ತರ ಕೊಟ್ಟರು. ಅಂದ್ರೆ ನಿಮ್ಮದು ಏನು ಸುದ್ದಿಲ್ಲಪ್ಪ, ನಮ್ಮದು ಸುದ್ದಿಲ್ಲ, ನಾವಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು. ನಾವು ಎಂದ್ರೆ ಹೇಳ್ತೀವಲ್ರಿ ನಮ್ಮ ಸಿದ್ದರಾಮ ಮೂಲಕ ನಿಮಗೆಲ್ಲ. ಈ ಕಾಂಗ್ರೆಸ್ ಅಂದರೆ ಏನು, ಅದು ಬಿ ಜೆ ಪಿ ಅಲ್ಲ, ಬಿ ಜೆ ಪಿ ಅಂದರೆ ಏನು, ಅದು ಕಾಂಗ್ರೆಸ್ ಅಲ್ಲ. ಎರಡೂ ಕೂಡ ಹೋಗುವಂಥವು. ಯಾವುದಾದ್ರೂ ಇಡೀ ದೇಶದ ಎಲ್ಲ ಪಕ್ಷಗಳು ಕಾಂಗ್ರೆಸ್ನ ವೈವಿಧ್ಯಮಯ ರೂಪಗಳು ಅಷ್ಟೇ. ಯಾಕಂದರೆ ಮೂಲದ ಕಾಂಗ್ರೆಸ್ನಲ್ಲೂ ಪರಿವಾರವಾದದ, ಇವು ಎಲ್ಲ ಪಕ್ಷಗಳಲ್ಲೂ ಅದ. ಮೂಲದ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಾಗಿತ್ತು, ಇವತ್ತು ಅದು ಯಾವ ಸರ್ಕಾರ ಇದ್ದರೂ ಅದ. ಬರೀ ಬಿ ಜೆ ಪಿ ಒಂದಲ್ಲ, ಈವನ್ ವೆಸ್ಟ್ ಬೆಂಗಾಲ್ ಅದ, ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಲ್ಲೂ ಭ್ರಷ್ಟಾಚಾರ ಅದ. ಇಲ್ಲ ಅಂಥವು ಯಾವುದವ. ಮಹಾರಾಷ್ಟ್ರದಲ್ಲಿ ಹಿಂದಿದ್ದಾಗ ನಮ್ಮ ಪವಾರ್ ಅವರ ಕಾಲದಲ್ಲೂ ಭ್ರಷ್ಟಾಚಾರ ಇತ್ತು, ಇವತ್ತು ಭ್ರಷ್ಟಾಚಾರ ಅದ. ಇಲ್ಲಿ ಭ್ರಷ್ಟಾಚಾರ ಒಟ್ಟ ಇಲ್ಲ, ಅಜ್ಜಿಬಾತ್ ಇಲ್ಲ ಅನ್ನೋದು ಒಂದರೆ ರಾಜ್ಯ. ಹೋಗಿ ಕಡೆಗೆ ಒಂದು ಮುನ್ಸಿಪಾಲ್ಟಿ ರೀ, ಹೋಗ್ರಿ ಒಂದು ಪಂಚಾಯತಿ ಕಡೆಗೆ ಮಿನಿಮಮ್ ಒಟ್ಟ ಭ್ರಷ್ಟಾಚಾರ ಇಲ್ಲಪ್ಪ ಅಂತ ಹೇಳುವಂಥ ಧೈರ್ಯದಿಂದ ಒಂದು ಪಿ ಡಿ ಒ ಆಫೀಸ್, ಇಟ್ ಮೀನ್ಸ್ ಗ್ರಾಮ ಪಂಚಾಯತಿ ಆಫೀಸ, ಎಲ್ಲಿ ಹೋದ್ರು ರೀ ನೀವು ಸರ್ಕಾರಿ ಅಧಿಕಾರಿ ಇದ್ದಾನಂದ್ರೆ ಅಲ್ಲಿ ದುಡ್ಡು ನೀವು ಕೊಟ್ಟ ತೊಗೊಳ್ಳೋದು. ಅವ್ನು ಪ್ರಾಮಾಣಿಕ ದುಡ್ಡು ತೊಗೊಂಡು ಕೆಲಸ ಮಾಡೋ. ಇನ್ನು ದುಡ್ಡು ತೊಗೊಂಡು ಕೆಲಸ ಮಾಡಿದವ್ರು ಇದ್ದಾರೆ, ಆಮದು ಬೇರೆ. ಅದೇನೂ ಇರಲಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಮುಖ್ಯಮಂತ್ರಿ ಯಾರದಾರ ಏನದಾರ ಅನ್ನೋದು ಮುಖ್ಯ ಅಲ್ಲ, ಒಳ್ಳೆ ಆಡಳಿತ ಹುಡುಗಬೇಕಾಗಿದೆ. ಅದಕ್ಕೆ ನೀವು ವರ್ಷಕ್ಕೊಬ್ಬರನ್ನ ಚೇಂಜ್ ಮಾಡಿರಿ, 6 ತಿಂಗಳೊಬ್ಬರನ್ನ ಚೇಂಜ್ ಮಾಡಿರಿ, ಅಥವಾ ಒಂದು ದಿನಕ್ಕೊಬ್ಬರನ್ನ ಚೇಂಜ್ ಮಾಡಿರಿ. 134 ಮಂದಿ ಏನು 36 140 ಇಟ್ಕೊಳ್ರಿ. ಎಲ್ಲ ಎಮ್ ಎಲ್ ಎ ಒಂದು ಸಿ ಎಮ್ ಆಗಿಬಿಡಲಿ. ಆದರೆ ಇವ್ರು ಬಂದ್ರೆ ಇಲ್ಲಿ ಆಡಳಿತ ಬದಲಾಗುತ್ತೇನೋ, ಎಲ್ಲರಿಗೂ ಉದ್ಯೋಗ ಸಿಗ್ತೈತೇನೋ ಅನ್ನೋದು ಮುಖ್ಯದ. ಇವತ್ತು ಡಿ ಕೆ ಶಿ ಅವ್ರು ಆಗ್ತಾರೋ, ಸಿದ್ದರಾಮಯ್ಯ ಉಳಿತಾರೋ, ಅದು ಅವ್ರಿಗೆ ಆಯ್ಕೆ ಮಾಡಿಬಿಟ್ಟು ವಿಷಯ. ಯಾರಾದ್ರು ಮಾಡ್ಕೊಳ್ಳಿ ಬೇಡ. ಇವರಲ್ಲಿ ಯಾರೋ ತಮ್ಮ ಸಂಖ್ಯಾಬಲ ಅಂದರೆ ಶಾಸಕರ ಸಂಖ್ಯಾಬಲ ಹೆಚ್ಚು ಮಾಡ್ಕೊಂಡು ಆಗಲಿ, ನಮಗೇನು ಫರ್ಕ್ ಬಿಡು.